ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಕೊರೋನಾ ಹೆಚ್ಚಳ, ಜನರಲ್ಲಿ ಆತಂಕ ಶುರುವಾಗಿದೆ ನಿಜ, ಆದರೆ ಶಾಲಾ ಕಾಲೇಜುಗಳಿಗೂ ಕೂಡ ತಳಮಳಕ್ಕೆ ಕಾರಣ ಆಗಿದೆ. ಆರೋಗ್ಯ ಇಲಾಖೆಗೆ ಶಾಲೆಯ ಮಕ್ಕಳದ್ದೇ ಟೆನ್ಷನ್ ಆಗಿದೆ. ರಾಜ್ಯದಲ್ಲಿ ಶಾಲೆಗಳಿಗೆ ಮತ್ತೆ ಬರುತ್ತಾ ಟಫ್ ರೂಲ್ಸ್. ಈಗಾಗಲೇ ಒಂದಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿದೆ ಕೊರೋನಾ ಆತಂಕ ಹೆಚ್ಚಾಗಿರೋ ಕಾರಣ. ಆದ್ರೆ ಶಾಲೆಗಳಲ್ಲಿ ಈಗ ಮತ್ತೊಂದು ರೀತಿಯಾದ ಆತಂಕ ಶುರುವಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಆರೋಗ್ಯ ಇಲಾಖೆ ತಲೆ ಕೆಡಿಸಿಕೊಂಡಿದೆ. ತಾಂತ್ರಿಕ ಸಲಹಾ ಸಮಿತಿಯ ಮೊರೆ ಹೋಗಿದೆ ಆರೋಗ್ಯ ಇಲಾಖೆ. ತಾಂತ್ರಿಕ ಸಲಹಾ ಸಮಿತಿ ಈ ವಿಚಾರದಲ್ಲಿ ಏನಂತ ಸಲಹೆ ಕೊಡುತ್ತೆ, ಹಾಗಾಗಿ ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿಯ ಮೊರೆ ಹೋಗಿದೆ. ಮುಂದಿನ ವಾರ ಪ್ರಸ್ತಾಪ ಮಾಡಲಿದ್ದಾರೆ ಕಮಿಷನರ್ ರಂದೀಪ್, ಶಾಲೆಗಳ ವಿಚಾರವಾಗಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ. ಈಗಾಗಲೇ ಕೆಲ ಖಾಸಗಿ ಶಾಲೆಗಳಲ್ಲಿ ಪ್ರತ್ಯೇಕವಾದ ಗೈಡ್ ಲೈನ್ ಜಾರಿಗೆ ತರಲಾಗಿದೆ. ಶಾಲೆಗಳಿಗೂ ಕೂಡ ಹಾಗಾದ್ರೆ ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗತ್ತಾ? ಕೊರೋನಾ ಆತಂಕ ಹೆಚ್ಚಾಗಿದ್ದು ಜನ ಕೂಡ ಆತಂಕಗೊಂಡಿದ್ದಾರೆ. ಒಂದಷ್ಟು ಎಚ್ಚರಿಕೆಯನ್ನ ವಹಿಸಿ ಅಂತ ಸರ್ಕಾರ ಸೂಚನೆ ಕೊಡ್ತಾ ಇದೆ. ಆದ್ರೆ ಶಾಲೆಗಳ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಆರೋಗ್ಯ ಇಲಾಖೆ ತಲೆ ಕೆಡಿಸಿಕೊಂಡಿದೆ. ನಿಮ್ಮ ಸಭೆಯಲ್ಲಿ ಕೂಡ ಒಂದು ಅಜೆಂಡಾ ಇದನ್ನು ಡಿಸ್ಕಸ್ ಮಾಡೋಕ್ಕೆ ಹೇಳ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಎಲ್ಲ ಇಂಪೋಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಒಂದು ವಾತಾವರಣದಲ್ಲಿ ಯಾವುದು ಸೂಟ್ ಆಗುತ್ತೆ ಮತ್ತು ಯಾವುದನ್ನು ನಮ್ಮ ಟೀಚರ್ಸ್ ಅಲ್ಲಿರ್ತಕ್ಕಂಥ ಶಿಕ್ಷಕರು ಯಾವುದು ಅನುಪಾಲನೆ ಮಾಡ್ಬೋದು, ಅದಕ್ಕೆ ಏನು ಕ್ರಮಗಳನ್ನು ನಾವು ರೆಕಮೆಂಡ್ ಮಾಡ್ಬೋದು, ಅದ್ರ ಬಗ್ಗೆ ಟ್ಯಾಕಿಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಮನವಿ ಮಾಡ್ಕೋತೀನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮುಂದಿನ ಸಭೆಯಲ್ಲಿ ಕೂಡ ಒಂದು ಅಜೆಂಡಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಮಕ್ಕಳ ಆರೋಗ್ಯದ ಬಗ್ಗೆ ಈಗ ಕೋವಿಡ್ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಬಹಳ ತಲೆ ಕೆಡಿಸಿಕೊಂಡಿದೆ. ಹಾಗಾಗಿ ತಾಂತ್ರಿಕ ಸಲಹಾ ಸಮಿತಿಯ ಮೊರೆ ಸಹ ಹೋಗಿರುವಂಥದ್ದು. ಹಾಗಾಗಿ ಟಫ್ ಆದಂತಹ ರೂಲ್ಸ್ ಮಕ್ಕಳಿಗೂ ಸಹ ಅನ್ವಯ ಆಗತ್ತಾ? ಗೈಡ್ಲೈನ್ಸ್ ನೀಡುವಂತಹ ಸಾಧ್ಯತೆ ಇದೆಯಾ? ಈ ಹಿಂದೆ ನಾವು ನೋಡಿದ್ದೀವಿ, ಸ್ಕೂಲ್ ಇರಲಿಲ್ಲ, ಆನ್ಲೈನ್ ಕ್ಲಾಸ್ಗಳನ್ನು ಸಹ ತೆಗೆದುಕೊಳ್ಳಲಾಗ್ತಾ ಇತ್ತು. ಆ ರೀತಿಯಾದಂತಹ ರೂಲ್ಸ್ ಬರೋ ಸಾಧ್ಯತೆ ಇದೆಯಾ? ವಾತಾವರಣ ಚೇಂಜ್ ಆಗ್ತಾ ಇದ್ದ ಹಾಗೇನೆ ಮಕ್ಕಳಲ್ಲಿ ಶೀತ, ಕೆಮ್ಮು, ನೆಗಡಿ ಇಂಥದ್ದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಕ್ಕಳಲ್ಲಿ ಈ ಒಂದು ಕೋವಿಡ್ ಬೇಗ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿತ್ತು. ಅದರ ಜೊತೆಗೆ ಈಗ ಮತ್ತೆ ಜೇನ್ ಏನು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಕ್ಕಳ ಮೇಲೆ ತುಂಬಾ ಹುಷಾರಾಗಿರ್ಬೇಕು, ಅವ್ರನ್ನ ಎಚ್ಚರಿಂದ ನೋಡ್ಕೋಬೇಕು ಅಂತ ಆರೋಗ್ಯ ಇಲಾಖೆ ಮತ್ತೊಮ್ಮೆ ಎಚ್ಚರಿಕೆ ವಹಿಸಿ ಅಂತ ಪೋಷಕರಿಗೆ ಹೇಳ್ತಾ ಇದೆ. ಅದರ ಜೊತೆಗೆ ಈಗ ಅಂದ್ರೆ 27ಕ್ಕೆ ಇನ್ನೊಂದು ಸುತ್ತಿನ ಸಭೆ ನಡೆಯಲಿದೆ. ಟ್ಯಾಕ್ ಜೊತೆಗೆ ಪೊಲೀಸ್ ಇಲಾಖೆ ಇರ್ಬೋದು, ಹಾಗೇನೆ ಉಪಸಮಿತಿ, ಆರೋಗ್ಯಾಧಿಕಾರಿಗಳ ಜೊತೆಗೆ ಒಂದು ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಮಾಡೋದಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರು ಹೇಳಿದ್ದಾರೆ. ಯಾಕಂತಂದ್ರೆ ಮಕ್ಕಳಿಗೆ ಇದು ಬೇಗ ಅಟ್ಯಾಕ್ ಆದ್ರೆ ಭಾರಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳು ತುಂಬಾ ಅಂದ್ರೆ ಒಟ್ಟಿಗೆ ಆಟ ಆಡ್ತಾ ಇರ್ತಾರೆ, ಜೊತೆಗೆ ಕುತ್ಕೊಂಡು ಪಾಠ ಕೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುವಂತಹ ಸಾಧ್ಯತೆ. ಅದರಲ್ಲೂ ಮುಖ್ಯವಾಗಿ ಶ್ವೇತಾ, ಇದು JN1 ಏನಿದೆ ಇದು ಅತಿ ವೇಗವಾಗಿ ಹರಡ್ತಾ ಇದೆ. ಒಮಿಕ್ರಾನ್ ಅನ್ನ ನೋಡಿದ್ವಿ, ಅದು ಕೂಡ ವೇಗವಾಗಿ ಹರಡ್ತಾ ಇತ್ತು. XBB ಕೂಡ ವೇಗವಾಗಿ ಹರಡ್ತಾ ಇತ್ತು. ಅದೇ ರೀತಿ ಈ ಒಂದು JN1 ಏನು ರೂಪಾಂತರಿ ತಳಿ ಏನಿದೆ ಇದು ಕೂಡ ಅತಿ ವೇಗವಾಗಿ ಹರಡುವಂತಹ ಒಂದು ವೈರಸ್. ಹಾಗಾಗಿ ಇದರಿಂದಾಗಿ ಮಕ್ಕಳಿಗೆ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ. ಒಬ್ಬರಿಗೆ ಬಂದ್ರೆ ಇನ್ನು ಎಲ್ಲಾ ಮಕ್ಕಳಿಗೂ ಕೂಡ ಹರಡುವಂತಹ ಸಾಧ್ಯತೆ. ಮಕ್ಕಳ ಬಗ್ಗೆ ಹುಷಾರಾಗಿ ಎಚ್ಚರ ವಹಿಸುವಂತಹ ನಿಟ್ಟಿನಲ್ಲಿ ಟ್ಯಾಕ್ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಮಕ್ಕಳಿಗೆ ಸಪರೇಟ್ ಆದಂತಹ ಒಂದು ಗೈಡ್ ಲೈನ್ಸ್ ಅನ್ನ ತರೋದಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಈಗಾಗಲೇ ರಂದೀಪ್ ಅವರು ಹೇಳಿರುವಂತದ್ದು. ಈ ಹಿಂದಿನ ಅಲೆಯಲ್ಲೂ ಕೂಡ ನಾವು ನೋಡಿದ್ವಿ, ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಶುರುವಾಗಿತ್ತು. ಅದೇ ರೀತಿ ಈಗ ಮತ್ತೆ ಏನಾದ್ರೂ ಹೊಸ ಮಾರ್ಗಸೂಚಿಯನ್ನ ತರುವ ಮೂಲಕ ಮಕ್ಕಳಿಗೆ ಮತ್ತೆ ಆನ್ಲೈನ್ ಪಾಠವನ್ನ ಕೇಳುವಂತಹ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂಥದ್ದು ಇಲ್ಲಿ ಎದುರಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕೊರೋನಾ ಇರೋದ್ರಿಂದ ಎಲ್ಲರೂ ಒಂದಷ್ಟು ಎಚ್ಚರಿಕೆ ತಗೊಳ್ಳೋದು ಒಳ್ಳೇದು. ಮಕ್ಕಳ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಚ್ಚರಿಕೆ ತಗೊಳ್ಳೋಣ. ಅದರಲ್ಲೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಅಂತ ಮಕ್ಕಳ ಬಗ್ಗೆ ಪೇರೆಂಟ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಎಚ್ಚರಿಕೆ ತಗೊಂಡ್ರೆ ಈ ಕೋವಿಡ್ ಇಂದ ಜ್ವರ ಅಥವಾ ಶೀತ ಈ ಒಂದು ವಾತಾವರಣದಲ್ಲಿ ಏನ್ ಬರುತ್ತೆ ಅದರಿಂದ ಮಕ್ಕಳನ್ನ ಸ್ವಲ್ಪ ದೂರ ಇಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.